ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ದಾಸರಿ ಗೋವಿಂದ ಸರ್, ತಮ್ಮ ಫಸ್ಟ್ ರಿಯಾಕ್ಷನ್ ಬಿಜೆಪಿ ಸ್ಟ್ಯಾಂಡ್ ಏನು ಅಂತ ಈ ವಿಚಾರದಲ್ಲಿ? ಫಸ್ಟ್ ಆಫ್ ಆಲ್ ತಮ್ಮೆಲ್ಲರಿಗೂ ಕಡೆ ಓಂ ನಮೋ ಬುದ್ಧಾಯ. ಈಗೇನು ರಾಜ್ಯ ಸರ್ಕಾರ ರೀಸೆಂಟಾಗಿ ಈ ನಾಡಗೀತೆಗೆ ತಿದ್ದುಪಡಿಯ ಪ್ರಕ್ರಿಯೆ ಶುರುವಾಗಿ ತಿದ್ದುಪಡಿ ಮಾಡೋದು ಪ್ರಯತ್ನ ಇದೆಯಲ್ಲ, ಭಾರತೀಯ ಜನತಾ ಪಕ್ಷ ಇದನ್ನು ಹೋಲ್ ಹಾರ್ಟೆಡಾಗಿ ನಾವು ಸ್ವಾಗತವನ್ನು ಮಾಡ್ತಾಯಿದ್ದೀವಿ. ಫಸ್ಟ್ ಆಫ್ ಆಲ್ ಫಸ್ಟ್ ರಿಯಾಕ್ಷನ್ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಈ ಒಂದು ಏನು ಸೇರಿಸೋದಿದೆ ಅಲ್ಲ ನಾಡಗೀತೆಗೆ ಬುದ್ಧಾಯ ಅಂತೇಳಿ ಅದನ್ನು ನಾವು ಸ್ವಾಗತ ಮಾಡ್ತಾ ಇದ್ದೀವಿ. ಓಕೆ, ಹೌದು, ಬಿಜೆಪಿ ಸ್ಟ್ಯಾಂಡ್ ಸ್ವಾಗತ. ವೈಯಕ್ತಿಕ ಸ್ಟ್ಯಾಂಡ್ ಅಲ್ಲ ಇದು. ಇಲ್ಲ, ಭಾರತೀಯ ಜನತಾ ಪಾರ್ಟಿ ಇದನ್ನು ಯಾಕೆ ಅಂತ ಹೇಳಿದರೆ, ಇದು ಬೌದ್ಧ ಧರ್ಮ ಇದೆ ಅಲ್ಲ, ಬುದ್ಧ ಇದ್ದಾರಲ್ಲ, ಅದು ಹಿಂದೂ ಧರ್ಮದ ದಶಾವತಾರಗಳಲ್ಲಿನ 9ನೇ ಅವತಾರ ಆಗಿರೋದ್ರಿಂದ ಇದು ಅವರ ಕೊಡುಗೆ ಕೂಡ ಜಾಸ್ತಿ ಇರೋದ್ರಿಂದ ಹೀಗಾಗಿ ಒಟ್ಟಾರೆ ಭಾರತೀಯ ಜನತಾ ಪಾರ್ಟಿ ಇದನ್ನು ಸ್ವಾಗತವನ್ನು ಮಾಡ್ತಾ ಇದೆ. ಆದರೆ ಇವರು ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡಿರ್ತಕ್ಕಂತಹ ಎಲ್ಲ ನಿರ್ಣಯಗಳನ್ನು ಕೂಡ ನಾವು ಒಪ್ಪೋದಿಲ್ಲ. ಇವರು ಮಾಡಿರ್ತಕ್ಕಂತಹ ಭ್ರಷ್ಟಾಚಾರಗಳಿದ್ದಾವೆ, ಇವರು ಎಲ್ಲವನ್ನು ಕೂಡ ನಾವು ಒಪ್ಪಬೇಕಂತೇನಿಲ್ಲ, ಒಪ್ಪೋದಿಲ್ಲ ಕೂಡ. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾಳ ಕ್ಲಿಯರ್ ಆಗಿ ಅದನ್ನು ನಾವು ಸ್ವಾಗತವನ್ನು ಮಾಡ್ತಾ ಇದ್ದೀವಿ. ರಾಷ್ಟ್ರಗೀತೆ ಬಗ್ಗೆ ಅಪಸ್ವರಗಳು ಬಂದಾಗ ಬಿಜೆಪಿ ಸ್ಟ್ಯಾಂಡ್ ಬೇರೆ ರೀತಿಯಲ್ಲಿ ಇತ್ತು. ಅದಕ್ಕೆ ನಾನು ಕೇಳಿದೆ, ನಾಡಗೀತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಓಕೆ ಬಿಜೆಪಿ ಅದನ್ನ ಸ್ವಾಗತ ಮಾಡ್ಕೊಳ್ಳುತ್ತೆ, ಇದರಲ್ಲಿ ನಮ್ಮ ಅಪಸ್ವರಗಳು ಇಲ್ಲ ಅಂತ. ಸೊ ಅರುಣ್ ಪ್ರಸಾದ್ ಸರ್, ಏನು ಮನವಿ ಮಾಡ್ಕೊಳ್ತೀರಿ ಸರ್ಕಾರಕ್ಕೆ? ಇನ್ನು ಸರ್ಕಾರಕ್ಕೆ ವರದಿ ಕೈ ಸೇರಿದೆ, ಬಟ್ ಬದಲಾವಣೆ ಆಗೇ ಆಗುತ್ತೆ ಅನ್ನೋ ನಂಬಿಕೆ ಇದೆಯಾ? ಆಗಲೇಬೇಕು ಅನ್ನೋದು ತಮ್ಮ ಆಗ್ರಹನ ಹೇಗೆ? ನೋಡಿ, ಈ ಸರ್ಕಾರಗಳು ಮೊದಲು ಕಮಿಟಿ ಮಾಡೋದು ಸುಮ್ಮನೆ ಜನರಿಗೆ ಒಂದು ದಿಕ್ಕು ತಪ್ಪಿಸ್ಲಿಕ್ಕೆ. ಯಾಕಂದರೆ ಹಿಂದೆ ಚಿನ್ನಸ್ವಾಮಿ ಕಮಿಟಿಯಲ್ಲಿ ಏನಾಯಿತು, 44 ಲೈನ್ ಇರುವಂಥ ಇದು ಕುವೆಂಪು ಅವರ ಕವನ ನಾಡಗೀತೆ, ಅದು ಹಾಡಬೇಕಂದ್ರೆ ಸಂಪೂರ್ಣವಾಗಿ 4 ರಿಂದ 5 ನಿಮಿಷ ಆಗುತ್ತೆ. ಸೊ ಅದನ್ನು 90 ಸೆಕೆಂಡ್ ಒಳಗಡೆ ಹಾಡಬೇಕಂದ್ಬಿಟ್ಟು ಕೆಲವು ಎಡಿಟಿಂಗ್ ಮಾಡಿ ಪ್ಯಾರಾಗಳನ್ನ ತೆಗಿಬೇಕಂತಿದ್ರು. ನಮ್ಮ ಪ್ರಶ್ನೆ ಇಷ್ಟೇ ನೋಡಿ, ಕುವೆಂಪು ಅವರು ನಮ್ಮ ನಾಡಕವಿ, ರಾಷ್ಟ್ರಕವಿ, ಓಕೆ, ಇವರು ಬರೆದುವಂಥ ಒರಿಜಿನಲ್ನ ಹಂಗೆ ಇಟ್ಕೋಬೇಕು. ನೀವೊಂದು ಇಂಪ್ಲಿಮೆಂಟ್ ಮಾಡಬೇಕಂದ್ರೆ ಅದನ್ನ ಹಂಗೆ ಆ್ಯಸ್ ಇಟ್ ಈಸ್ ನೀವು ಹೇಳ್ದಂಗೆ ಸರ್ವ ಜನಾಂಗ ಶಾಂತಿಯ ತೋಟ ಆಲ್ರೆಡಿ ಹೇಳಿಬಿಟ್ಟಿದ್ದಾರೆ. ನೀವು ಅದನ್ನು ತಿದ್ದುಪಡಿ ಮಾಡ್ಕೊಂಡು ಇರೋ ಬರೋ ಕಮಿಟಿಗಳು ಮಾಡ್ಕೊಂಡು ಏನಕ್ಕೆ ಇದು ಮಾಡ್ತಾ ಇದ್ದೀರಾ? ಇವಾಗ ಅದರಲ್ಲಿ ಅದನ್ನ ಅದು ಇರೋದನ್ನ ಪೋಯಮ್ದು ಪ್ಯಾರಾಗಳನ್ನ ತೆಗೆದಾಕ್ಬಿಡಿ ಅಂತ ಹೇಳಿದ್ರು. ಏನು ಇವಾಗ ಪ್ಯಾರಾಗಳನ್ನ ತೆಗೆದಾಕ್ಬಿಟ್ಟು ಇದು ಮಾಡಿ ಅದೇನಾಯಿತು, ಒಪ್ಪಲಿಲ್ಲ. ಇವಾಗ ಪುರುಷೋತ್ತಮ್ ಬಿಳಿಮಲೆ ಕಮಿಟಿ, ಓಕೆ, ಇವರು ಇದು ಇನ್ಕ್ಲೂಡ್ ಮಾಡೋದು. ಬಟ್ ಒರಿಜಿನಲ್ ಎಲ್ಲ ಇದು ಇರಬೇಕನ್ನ ಅಂದರೆ ಓಕೆ, ಇವ್ರುಗಳು ಕಮಿಟಿ ಮೇಲೆ ಕಮಿಟಿಗಳು ಮಾಡ್ಕೊಂಡು ಯಾಕೆ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ? ಬಾಲಕೃಷ್ಣ ಸರ್, ಎಲ್ಲಿ ಸೇರ್ಪಡೆ ಮಾಡೋದು ಸರ್? ಈಗ ಅದೇ ನಾನು ಹೇಳಿದ್ನಲ್ಲಿ ಕಾಲಾನಂತರದಲ್ಲಿ ಬೌದ್ಧರ ಉದ್ಯಾನ ಇದ್ದಿದ್ದು ಜೈನರ ಉದ್ಯಾನ ಆಯಿತು ಅಂತ, ಅದನ್ನ ಈಗ ಚೇಂಜ್ ಮಾಡೋದು ಆ ಪದವನ್ನು, ಅಥವಾ ಇನ್ನು ಬೇರೆ ಸಪ್ರೇಟಾಗಿ ಸೇರ್ಪಡೆನಾ ಇದು? ನೋಡಿ, ಈಗಾಗಲೇ ನಾವು ಸ್ಪಷ್ಟಪಡಿಸಿದಂತೆ ಈ ರೀತಿಯ ಪರಿಷ್ಕರಣೆಗಳು ಪಠ್ಯಪುಸ್ತಕಗಳಲ್ಲಿರ್ಬೋದು ಅಥವಾ ಈ ಸಾಹಿತಿ ಏನು ನಾಡಗೀತೆಯಲ್ಲಿರ್ಬೋದು, ಸಂವಿಧಾನದಲ್ಲಿರ್ಬೋದು, ಈ ರೀತಿಯ ಪರಿಷ್ಕರಣೆಗಳು ಒಂದು ಸರ್ಕಾರವನ್ನು ನಡೆಸುವಂತ ಸಂದರ್ಭದಲ್ಲಿ ಇವು ಸಾಮಾನ್ಯ ಪ್ರಕ್ರಿಯೆಗಳಂತ ಆರಂಭದಲ್ಲಿ ನಾನು ಹೇಳಿದ್ದೇನೆ. ಎರಡನೇದಾಗಿ ಇನ್ನೂ ಕೂಡ ಅವರು ನಮಗೆ ರಿಪೋರ್ಟನ್ನು ಮಾತ್ರ ನೀಡಿರ್ತಕ್ಕಂಥದ್ದು, ಯಾರು ಸಮಿತಿಯವರು ರಿಪೋರ್ಟನ್ನು ನೀಡಿರ್ತಕ್ಕಂಥದ್ದು. ಆದರೆ ನಾವಿನ್ನೂ ಅಂತಿಮವಾಗಿ ನಿರ್ಣಯವನ್ನು ಕೂಡ ತೆಗೆದುಕೊಂಡಿಲ್ಲ. ಅಂತಿಮವಾಗಿ ನಿರ್ಣಯನ ತೆಗೆದುಕೊಂಡಿಲ್ಲ ಅಂದಾಗ ಟೀಕೆಗಳ ಪ್ರಶ್ನೆನೇ ಉದ್ಭವಿಸೋದಿಲ್ಲ ಆರಂಭದಲ್ಲಿ ನಾನು ಹೇಳಬೇಕು ಅಂತ ಹೇಳಿದ್ರೆ. ಮೂರನೇದಾಗಿ ಒಂದು ಇದು ಪ್ರಶ್ನೆಯನ್ನು ತಾವು ಕೇಳಿದ್ರಿ, ನಾನು ಆ ಸಂದರ್ಭದಲ್ಲಿ ಅಲ್ಲೇ ನಿಲ್ಲಿಸಿದ್ರಿ ಬೇರೆಯವ್ರಿಗೆ ಹೋಗೋ ಉದ್ದೇಶದಿಂದ. ಇನ್ನೊಂದು ಏನಂತ ಹೇಳಿದ್ರೆ, ಬೌದ್ಧರ ಉದ್ಯಾನ ಯಾತಕ್ಕೆ ಸೇರ್ಬೇಕು ಅಂತ ತಾವು ಕೇಳಿದ್ರಿ. ನೋಡಿ, ಬೌದ್ಧ ಅನ್ನೋ ಒಂದು ಇದೆಯಲ್ಲ, ಧರ್ಮ ಅದು ಇದೆಯಲ್ಲ, ಅದು ಒಂದು ಶಾಂತಿಯ ಸಂಕೇತ. ಇವತ್ತು ಈ ಸಂವಿಧಾನವನ್ನು ನಾಡಿಗೆ ಅರ್ಪಿಸಿದಂಥ ಹಲವಾರು ದೇಶಗಳನ್ನು ಸುತ್ತಿ ಹಲವಾರು ದೇಶ ಭಾಷೆಗಳನ್ನು, ಹಲವಾರು ಧರ್ಮಗಳನ್ನು, ಹಲವಾರು ಸಂಸ್ಕೃತಿಯನ್ನು ಅಧ್ಯಯನಗಳನ್ನು ಮಾಡಿಕೊಂಡು ಈ ಭಾರತದ ಸಂಸ್ಕೃತಿಗೆ ಹಲವಾರು ರಾಜ್ಯಗಳು, ಹಲವಾರು ವಿಭಿನ್ನ ಸಂಸ್ಕೃತಿಗಳನ್ನು ಹೊಂದಿರತಕ್ಕಂಥ, ವಿಭಿನ್ನ ಜಾತಿಗಳನ್ನು, ವಿಭಿನ್ನ ಧರ್ಮಗಳನ್ನು ಹೊಂದಿರತಕ್ಕಂತಹ ಈ ನಾಡಿನಲ್ಲಿ ಯಾವ ರೀತಿಯ ಸಂವಿಧಾನ ಬೇಕು ಅಂತಕ್ಕಂಥದ್ದು ಎಲ್ಲ ಧರ್ಮೀಯರಿಗೆ, ಎಲ್ಲ ಸಂಸ್ಕೃತಿಗೂ ಹೊಂದುವಂತಹ, ಜಾತಿಗಳಿಗೂ ಹೊಂದುವಂತಹ ಸಂವಿಧಾನ ರಚಿಸಿದಂತಹ ಮಹಾನ್ ಡಾಕ್ಟರ್ ಬಿ ಅಂಬೇಡ್ಕರ್ ಅವರು ರಾಷ್ಟ್ರೀಯ ಯಾವ ಧರ್ಮನ ಅವರು ಇದು ಮಾಡಿದ್ರು? ಬೌದ್ಧ ಧರ್ಮನ. ಅಂದರೆ
ಈ ಬೌದ್ಧ ಧರ್ಮ ಅವರು ಸೇರ್ತಕ್ಕಂಥ ಉದ್ದೇಶ ಕೂಡ ಅವತ್ತು ಇದ್ದಿದ್ದು ಏನಂತ ಹೇಳಿದ್ರೆ ಇದು ಶಾಂತಿಯನ್ನು ಸಾರಿಸ್ತಕ್ಕಂಥದ್ದು, ಇದು ಎಲ್ಲ ಧರ್ಮಗಳು ಒಂದು, ಎಲ್ಲ ಜಾತಿಗಳು ಒಂದು, ಇದು ಎಲ್ಲ ಸಾಮರಸ್ಯದಿಂದ ಈ ನಾಡು ನಡಿಬೇಕು. ಯಾಕಂತ ಹೇಳಿದ್ರೆ ಇವತ್ತು ಭಾರತೀಯ ಸಂವಿಧಾನದಲ್ಲೂ ಕೂಡ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಆಧಾರದ ಮೇಲೆನೆ ನೋಡಿ, ಅನುಚ್ಛೇದ ಆರ್ಟಿಕಲ್ ಏನು ಹೇಳ್ತದೆ, ಅನುಚ್ಛೇದ 14 ಈಕ್ವಾಲಿಟಿ ಹೇಳ್ತದೆ, ಅನುಚ್ಛೇದ 25 ನೀವು ಯಾವುದೇ ಧರ್ಮವನ್ನು ನಾವು ಈ ದೇಶದಲ್ಲಿ ಆಚರಿಸ್ಬೋದು ಅಂತ ಹೇಳ್ತದೆ. ಆರ್ಟಿಕಲ್ ಯಾವುದು 51 EF ಇದು ಏನು ಹೇಳ್ತದೆ, ಸಂವಿಧಾನದ ಆರ್ಟಿಕಲ್ 51 EF ಇದರಲ್ಲೂ ಕೂಡ ಒಂದು ಧಾರ್ಮಿಕ ಒಂದು ಸಂಸ್ಕೃತಿಯನ್ನು ಒಂದು ಸಾಂಸ್ಕೃತಿಕತೆಯನ್ನು ಯಾವ ರೀತಿಯಾಗಿ ನಾವು ರಕ್ಷಣೆ ಮಾಡಬೇಕು, ಧರ್ಮವನ್ನು ಯಾವ ರೀತಿಯಾಗಿ ರಕ್ಷಣೆ ಮಾಡಬೇಕು ಅಂತಕ್ಕಂಥ ಅಂಶವನ್ನು ಭಾರತೀಯ ಸಂವಿಧಾನದಲ್ಲೇ ಅಡಕ ಮಾಡಿರ್ತವಂಥದ್ದು ಯಾರು, ಡಾಕ್ಟರ್ BR ಅಂಬೇಡ್ಕರ್ ಅವರು. ಸೊ ಈ ಹಿನ್ನೆಲೆಯನ್ನು ಗಮನಿಸಿದಾಗ ಕರ್ನಾಟಕ ಮೂಲವಾಗಿ ಇದು ಯಾಕಂತ ಹೇಳಿದ್ರೆ ನಮ್ಮ ಕರ್ನಾಟಕದ ಪರಂಪರೆಯನ್ನು ಸಾಂಸ್ಕೃತಿಕವಾಗಿ, ಯಾಕಂತ ಹೇಳಿದ್ರೆ ಇವತ್ತು ನಾವು ಯಾವುದೇ ಅಧ್ಯಯನಗಳನ್ನು ಮಾಡಬೇಕಾದ್ರೆ ಈ ಐತಿಹಾಸಿಕವಾಗಿ ಸಾಂಸ್ಕೃತಿಕವಾಗಿ ಪ್ರತಿಯೊಂದು ಆ್ಯಂಗಲಲ್ಲೂ ಕೂಡ ನಾವು ಸ್ಟಡಿ ಮಾಡ್ತಕ್ಕಂಥದ್ದು.